ನಮಸ್ಕಾರ. ಯೂಟ್ಯೂಬ್‌ನ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನಾವು ಪ್ರತಿ ಸರಿ ನಮ್ಮ ಸಂಜೀವಿನಿ ಎಂಟರ್‌ಟೈನ್‌ಮೆಂಟ್ ಚಾನಲಿಂದ ಕಲಾವಿದರನ್ನ ಮತ್ತು ತಂತ್ರಜ್ಞರನ್ನ ಪರಿಚಯ ಮಾಡಿಕೊಡ್ತಾ ಇದ್ವಿ. ಅಂದ್ರೆ ಅವರ ಇಂಟರ್ವ್ಯೂ ಮುಖಾಂತರ ಅವರ ಅನುಭವಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ವಿ. ಆದರೆ ಈ ಸರಿ ನಾವು ಕಾರ್ಮಿಕರು ಅಂದರೆ ಚಲನಚಿತ್ರದಲ್ಲಿ ಕ್ಯಾಮ್ರಾ ಹಿಂದ್ಗಡೆಗೆ ಕೆಲಸ ಮಾಡುವಂಥ ಕಾರ್ಮಿಕರು ಮತ್ತು ಅನುಭವಿಗಳು. ಆ, ಯಾರಪ್ಪ ಅಂದರೆ ಕರ್ನಾಟಕ ಚಲನಚಿತ್ರ ಒಕ್ಕೂಟ ಅಂತ ಏನಿದೆ ಅದರ ಅಡಿಯಲ್ಲಿ 14 ವಿಭಾಗಗಳು ಬರ್ತವೆ. 14 ವಿಭಾಗಗಳು ಅಂದರೆ ಕರ್ನಾಟಕ ಚಲನಚಿತ್ರ ವಾಹನ ಚಾಲಕರ ಸಂಘ ಇದೆ, ಮತ್ತು ಕರ್ನಾಟಕ ಚಲನಚಿತ್ರ ವರ್ಣಾಲಂಕಾರ, ವಸ್ತ್ರಾಲಂಕಾರ, ಮತ್ತು ಸೆಟ್ ಬಾಯ್ಸು, ಮತ್ತು ಪ್ರೊಡಕ್ಷನ್ ಬಾಯ್ಸು, ಟಚ್ಅಪ್ಸು, ಈ ಥರ ಸಾವಿರಾರು ಕಾರ್ಮಿಕರಿದ್ದಾರೆ. ಅದರಲ್ಲಿ ಅವ್ರ ಜೀವನ ಮತ್ತು ಅವ್ರ ಕಷ್ಟ ಸುಖ ಮತ್ತು ಅವರ ಅನುಭವಗಳನ್ನ ಹಂಚ್ಕೊಳ್ಬೇಕು ಅನ್ನೋದು ಒಂದು ಆಸಕ್ತಿ ಬಂತು. ಸೊ ನಾವು ಈ ಸರಿ ಆ ರೀತಿ ಆಲೋಚನೆ ಮಾಡಿದಾಗ ನಮಗೆ ಕಂಡು ಬಂದಿದ್ದು, ನಮಗೊಬ್ರು ಸಿಗ್ತಾರೆ, ಟಿ ಸದಾಶಿವ್ ಬಯ್ಯಾರಿ ಅಂತ. ಅವರು ಸುಮಾರು 45 ವರ್ಷದಿಂದ ಈ ಚಲನಚಿತ್ರ ರಂಗದಲ್ಲಿ ಡ್ರೈವರ್ ಆಗಿ, ವಾಹನ ಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಅವ್ರನ್ನ ಕೇಳ್ಕೊಂಡ್ವಿ ನಾವು, ಈ ಥರ ಬನ್ನಿ, ನಾವು ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ ಅಂತ. ಅವರು ಖುಷಿಯಿಂದ ಬನ್ನಿ ಅಂತ ಹೇಳಿದ್ದಾರೆ. ಸೊ ಬನ್ನಿ, ನಾವೀಗ ಅವ್ರ ಮನೆಗೆ ಹೋಗಿ ಅವರ ಅನುಭವಗಳನ್ನ ಹಂಚಿಕೊಳ್ಳೋಣ. ಪ್ರಿಯ ವೀಕ್ಷಕರೇ, ನೋಡಿ, ಈಗ ನಾವು ಸದಾಶಿವ್ ಬಯ್ಯಾರಿ ಅವ್ರ ಮನೆಗೆ ಬಂದಿದ್ದೀವಿ. ಅವ್ರು ನೋಡಿ ಮನೆಯನ್ನ ಅಚ್ಚುಕಟ್ಟಾಗಿ ಕಟ್ಕೊಂಡಿದ್ದಾರೆ ಅನ್ಸುತ್ತೆ. ಎಷ್ಟು ಕಾಂಪೌಂಡ್ ಮೇಲೆ ನೋಡಿ ಚಿತ್ರಗಳು, ಮತ್ತು ಮರ ಗಿಡಗಳು, ಬಳ್ಳಿಗಳು, ಕಾಂಪೌಂಡ್ಗಳು. ನನಗೆ ತಿಳಿದ ಮಟ್ಟಿಗೆ ಅವರು ಉಡುಪಿಯವರು. ಉಡುಪಿ ಅಂದರೆ ಸೌತ್ ಕೇಂದ್ರ ಜನಕ್ಕೆ ಸ್ವಲ್ಪ ನಮ್ಮ ಈ ಹಸಿರು ಮರ ಗಿಡ ಅಂದರೆ ಭಾಳ ಪ್ರೀತಿ ಅನಿಸುತ್ತೆ. ನಾನು ನೋಡ್ದಂಗೆ ಭಾಳ ಪ್ರೀತಿ ಅವರಿಗೆ. ಸಂಪ್ರದಾಯ ಆಗಲಿ, ಹಸಿರು ಮರ ಗಿಡ ಬಳ್ಳಿ ಅಂದರೆ ಪ್ರಾಣ ಅನಿಸುತ್ತೆ. ಅಷ್ಟು ಸ್ವಲ್ಪ ಜಾಗ ಸಿಕ್ಕರೂ ಸಾಕು, ಒಂದೆರಡು ಗಿಡಗಳು ಮರಗಳು ಹಾಕ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಂಪೌಂಡಲ್ಲಿ ವಿವಿಧ ಥರದ ಮರಗಳು, ಗಿಡಗಳು, ಹಸಿರು, ಒಳ್ಳೆ ಮಲೆನಾಡು ಮನೆಗೆ ಬಂದಂಗೆ ಫೀಲಿಂಗ್ ಬರುತ್ತೆ. ತಂತ್ರಾಡಿ ಮನೆ ನೋಡಿ, ಅವ್ರ ಹೆಸರು ನನಗೆ ತಿಳಿದ ಮಟ್ಟಿಗೆ ತಂತ್ರಾಡಿ ಅವರ ಹಳ್ಳಿ ಹೆಸರು. ಅದು ಅವ್ರಿಗೆ ಎಷ್ಟು ಅಭಿಮಾನ. ಅವರ ಮನೆಗೆ ತಂತ್ರಾಡಿ ಮನೆ ಅಂತಲೇ ಹೆಸರು ಇಟ್ಕೊಂಡಿದ್ದಾರೆ ಅಲ್ವಾ. ನಿಜವಲ್ಲೂ ಖುಷಿಯಾಗೋಂಥ ವಿಚಾರ. ನೋಡಿ, ಇಷ್ಟು ಜಾಗದಲ್ಲಿ ಎಷ್ಟು ಥರದ ಗಿಡಗಳು, ಬಳ್ಳಿಗಳು, ಹಣ್ಣಿನ ಮರ, ಕಾಂಪೌಂಡು, ಎಷ್ಟು ನೀಟ್ನೆಸ್. ನಿಜವಲ್ಲೂ ತುಂಬ ಖುಷಿ ಆಗುತ್ತೆ ಈ ರೀತಿ ವಾತಾವರಣ ನೋಡಿದಾಗ. ನಿಜವಲ್ಲೂ ಅವರ ಒಂದು ಅಭಿರುಚಿಗೆ ನಿಜವಲ್ಲೂ ಹ್ಯಾಂಡ್ಸಪ್ ಹೇಳಲೇಬೇಕಾಗುತ್ತೆ. ಬನ್ನಿ, ಈಗ ನಾವು ಅವ್ರನ್ನೇ ಮಾತಾಡಿಸಿ ಮತ್ತು ಅಭಿನಂದಿಸೋಣ. ಮೇನಾಗಿ ಇಷ್ಟೊಂದು ನಿಜವಲ್ಲೂ ಭಾಳ ಖುಷಿ ಆಯಿತು, ಇಷ್ಟೊಂದು ಹಸಿರು ನೋಡಿಬಿಟ್ಟು. ಈಗ ತಂತ್ರಾಡಿ ಅವ್ರನ್ನ ಭೇಟಿ ಮಾಡಿ ಮಾತಾಡ್ಸೋಣ. ಅವರ ಅನುಭವಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ. ಸರ್, ಯಾರು ಸರ್, ನಾವು ಸಂಜೀವಿನಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಬಂದಿದ್ದೀವಿ. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಬನ್ನಿ, ದಯವಿಟ್ಟು ತಮ್ಮ ಇಂಟ್ರೂನ ನಮ್ಮ ಚಾನಲ್ ಕೊಡಿ. ಬನ್ನಿ ಬನ್ನಿ, ಒಳಗಡೆ ಬನ್ನಿ, ಒಳಗಡೆ. ಥ್ಯಾಂಕ್ ಯು. ಮತ್ತೆ ಎಲ್ಲ ಆರಾಮ? ಆರಾಮ್ ಸರ್. ಯೋಗರಾಜ್ ಭಟ್ರು ನಿಮ್ಮ ಕಡೆಯವರ? ಹೌದೌದು. ಅವರು ಬೆಳೆದಿದ್ದೆಲ್ಲ ಧಾರವಾಡದಲ್ಲಿ. ಅವರ ಸಿಸ್ಟರ್ ಮನೆ ಇವಾಗಲೂ ಇದೆ ನಮ್ಮ ಮನೆ ಹತ್ರನೇ. ಎಲ್ಲಿ? ನಿಮ್ಮ ಮಂದರ್ತಿ ಹತ್ರ. ಮಂದರ್ತಿ. ಹೌದು. ನಿಮ್ಮ ಹಳ್ಳಿ ಹೆಸರೇನು ಸರ್? ತಂತ್ರಾಡಿ ಅಂತ ನಮ್ಮ ತಂತ್ರಾಡಿ ಊರಿನ ಹೆಸರು. ಮಂದರ್ತಿ ಅನ್ನೋದು ದುರ್ಗಾ ಪರಮೇಶ್ವರಿ ಅಂತ ಭಾರಿ ಫೇಮಸ್ ದೇವಿ. ದುರ್ಗಾ ಪರಮೇಶ್ವರಿ ಗೊತ್ತು. ಹೌದು, ಅದೇ ಮಂದರ್ತಿ. ಹೌದೌದು, ಮಂದರ್ತಿ. ತಂತ್ರಾಡಿ ನಿಮ್ಮ ಹಳ್ಳಿ. ತಂತ್ರಾಡಿ ಅನ್ನೋದು ನಮ್ಮ ಹಳ್ಳಿ. ಅಲ್ಲಿಂದ ಒಂದು 1 ಕಿಲೋಮೀಟರ್. ಈಗ ದುರ್ಗಾ ಪರಮೇಶ್ವರಿ ಊರಿರೋದು ಯಾವ್ದು? ಮಂದರ್ತಿ ದುರ್ಗಾ ಪರಮೇಶ್ವರಿ. ಅಲ್ಲಿಂದ 1 ಕಿಲೋಮೀಟರ್ ಒಳಗಡೆ ಹೋದ್ರೆ ನಮ್ಮ ಮನೆ. ನೀವು ಮೂಲತಃ ಉಡುಪಿಯವರು? ಉಡುಪಿಯವರು. ಕುಂದಾಪುರ. ನಾವು ಹುಟ್ಟು ಬೆಳೆದಿದ್ದಲ್ಲ ಅಲ್ಲೇ. ನಿಮ್ಮ ತಂದೆ ತಾಯಿ ಉದ್ಯಮ?
ನಮ್ಮ ತಂದೆ ಹಾ. ಫಸ್ಟ್ ಅಲ್ಲೇ ಇದ್ರು, ಆಮೇಲೆ ಹೋಟ್ಲ್ ಕೆಲ್ಸಕ್ಕೆ ಬೆಂಗಳೂರಿಗೆ ಬಂದ್ರು. ಹಾ. ಬೆಂಗಳೂರಿಗೆ ಫಸ್ಟ್ ಅವರೇ ಬಂದಿದ್ದು. ಹಾ. ಶ್ರೀರಾಮ್ಪುರ ಅಂತ ಇವಾಗ ಇದೆಲ್ಲ ದೇವಾಯ ಪಾರ್ಕ್ ಹತ್ರ. ಹಾ, ಶ್ರೀರಾಮ್ಪುರಂ. ಹೌದು, ಹಾ. ಅಲ್ಲಿ ಹೋಟ್ಲು ರಾಜಲಕ್ಷ್ಮಿ ವಿಲಾಸ್ ಅಂತ. ಹ್ಮ್. ಅಲ್ಲಿ ಇಬ್ರು 2 ಹೋಟ್ಲ್ ಇತ್ತು, ರಾಘವೇಂದ್ರ ಭವನ, ಅಣ್ಣ ತಮ್ಮಂದ್ರು 3 ಜನ. ಹಾ. ಜನ್ ಭಟ್ರು, ವೆಂಕಟರಮಣ ಭಟ್ರು, ರಾಮ್ ಭಟ್ರು ಅಂತ 3 ಜನ ಓನರ್ಗಳು. ಹಾ. ಆ 3 ಜನ ನಮ್ಮ ತಂದೆ ಅಲ್ಲಿ ತಿಂಡಿ ಮಾಡ್ಕೊಂಡಿದ್ರು. ಅಲ್ಲಿ ಭಟ್ರಾಗಿ ಬಂದ್ರು ನಿಮ್ಮ ಹೌದು, ತಂದೆಯವರು. ಫಸ್ಟ್ ಒಂದು ಮಾಡಿ. ಹಾ. ಆಮೇಲೆ ಸ್ವಲ್ಪ ನಮ್ಮ ಅಣ್ಣ ಓದ್ಕೊಂಡು ಅಲ್ಲಿ ಇಲ್ಲಿ ಓದ್ಕೊಂಡಿದ್ದ. ಆಮೇಲೆ ಅವನಿಗೆ ಕೆಲಸ ಸಿಕ್ತು ಮೈಕೋದಲ್ಲಿ. ಅವನು ಬೆಂಗಳೂರಲ್ಲಿ ಒಂದು ಮನೆ ಮಾಡ್ದ. ನಿಮ್ಮ ಅಣ್ಣ ಅವರು? ಹಾ, ಸುಬ್ರಹ್ಮಣ್ಯ ಬೈರಿ ಅಂತ ಇವಾಗಲೂ JP ನಗರದಲ್ಲಿ ಇದ್ದಾರೆ. ಅವರೇ ನಮ್ಗೆಲ್ಲ ಆಧಾರ ಸ್ತಂಭ, ಮೇನ್ ಪಿಲ್ಲರ್. ಹೌದು, ಮೇನ್ ಪಿಲ್ಲರ್ ಅವರೇ. ಮನೆಯಲ್ಲಿ ಇರೋ ಮಗ ಕ್ಲಿಕ್ ಆದ್ರೆ ಇಡೀ ಫ್ಯಾಮಿಲಿ ಮೇಲೆ ಎದ್ದೇಳು. ಹೌದು ಹೌದು ಹೌದು, ಅದ್ರ ಪ್ರಕಾರನೇ ನಿಮ್ಮಲ್ಲಿ ಆಗಿದೆ. ಅಣ್ಣನೇ ಇದ್ ಮಾಡಿದ್ದು. ಎಲ್ಲಿ ಹಿರಿ ಮಗ ಫೇಲ್ ಆಗ್ತಾನ ಆ ಮನೆತನ ಬಹಳ ಡೌನ್ಗೆ ಹೋಗಿ. ಹೌದು, ಅವನೇ ಇದ್ ಮಾಡಿ ನಮ್ನೆಲ್ಲ ಕರ್ಸ್ಕೊಂಡ. ನೀವು ಇಲ್ಲೇ ಬನ್ನಿ. ನಾವು 3ನೇ ಕ್ಲಾಸ್ಗೆ ಬೆಂಗಳೂರಿಗೆ ಬಂದವರು. ನೀವು 3ನೇ ಕ್ಲಾಸ್ ಓದುವಾಗ ಬೆಂಗಳೂರು? 3ನೇ ಕ್ಲಾಸ್ ಗೌರ್ಮೆಂಟ್ ಸ್ಕೂಲ್, ಪ್ಯಾಲೇಸ್ ಗುಟ್ಟಳ್ಳಿನಲ್ಲಿ ಸ್ಕೂಲಿಗೆ ಸೇರ್ತಾ ಇದ್ದು. ಹಂಗೆ ಮಾಡಿ ನಾವು ಹೋಟ್ಲ್ ಕೆಲಸನೇ ಅಲ್ಲಿ. ಆ ಹೋಟ್ಲ್ ಯಜಮಾನ್ರು ಏನ್ ಹೇಳೋರು ಗೊತ್ತಾ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಟ್ಲಿಗೆ ಹೋಗ್ತಾ ಇದ್ದೆ. ಗೌರ್ಮೆಂಟ್ ಸ್ಕೂಲ್ ಅಲ್ವಾ, 10 ಗಂಟೆ ಸ್ಕೂಲ. 9 ಗಂಟೆವರೆಗೂ ಹೋಟ್ಲಲ್ಲಿ ಸಪ್ಲೈ ಮಾಡಿ 9 ಗಂಟೆಗೆ ಅಲ್ಲೇ ತಿಂಡಿ ತಿನ್ಕೊಂಡು ಸ್ಕೂಲ್ಗೆ ಹೋಗೋದು. ಸಾಯಂಕಾಲ 5 ಗಂಟೆ ಸ್ಕೂಲ್ ಬಿಡುತ್ತಲ್ಲ, ಸ್ಕೂಲ್ ಬಿಟ್ಟಾಗ ಮತ್ತೆ ಹೋಟ್ಲ್ ಬಂದು 8-8:30ವರೆಗೂ ಹೋಟ್ಲಲ್ಲಿ ಕೆಲಸ ಮಾಡಿ ಅಲ್ಲೇ ಊಟ ಮಾಡ್ಕೊಂಡು ಮತ್ತೆ ಮನೆ ಹೋಗ್ತಾ ಇದ್ವಿ. ಅಲ್ಲಿ ಪಕ್ಕದಲ್ಲೇ ಮನೆ ಮಾಡಿದ್ದ ನಮ್ಮಣ್ಣ. ನಿಮ್ಮ ಊರಿನ ಬಾಲ್ಯದ ಏನಾದ್ರು ನೆನಪಿದೆಯಾ ನೀವು ಕಳೆದಿರೋದು? ಊರಿನ ಬಾಲ್ಯ ಏನಿಲ್ಲ, ಈ ಬಾಲ್ಯ ಎಲ್ಲ ಇಲ್ಲೇ. ನೀವು 3ನೇ ಕ್ಲಾಸಿಗೆ ಬಂದಿರೋದ್ರಿಂದ ನಿಮ್ಗೆ ಅಷ್ಟೇ ಎಲ್ಲ ಬೆಂಗಳೂರೇ. ಬೆಂಗಳೂರಲ್ಲೇ. ಎಲ್ಲಿ? ಪ್ಯಾಲೇಸ್ ಗುಟ್ಟಳ್ಳಿ? ಇಲ್ಲ, ಫಸ್ಟ್ ಪ್ಯಾಲೇಸ್ ಗುಟ್ಟಳ್ಳಿಗೆ ಬಂದ್ವಿ. ಆಮೇಲೆ 1972ನೇ ಇಸ್ವಿ 1972 ಬಾಯರ್ಸ್ ಕಾಫಿ ಅಂತ ನಾನು ಹೇಳಿದ್ನಲ್ಲ, ಅವ್ರು ರಾಮಚಂದ್ರ ರಾವ್ ಅಂತ ನಮ್ಮ ದೊಡ್ಡಪ್ಪನ ಮಗ. ಅವರು ಗಣೇಶ ಕಾಫಿ ಅಂತ ಒಂದು ಕಾಫಿ ಪುಡಿ ಇದನ್ನ ಓಪನ್ ಮಾಡಿದ್ರು. ಹೋಟ್ಲಿಲ್ಲ, ಪುಡಿ ಅಂಗಡಿ, ಕಾಫಿ ಪುಡಿ ಸಪ್ಲೈ ಅಂಗಡಿಗಳಿಗೆಲ್ಲ ಮಾಡೋನು. ಪಾಪ ಕಷ್ಟ ಬಿದ್ದು ಅವನು ಕಾಫಿ ಪುಡಿ ಸಪ್ಲೈ. ಅವನು ಏನ್ ಮಾಡ್ದ, ನಮ್ಮಣ್ಣ ನಮ್ಮ ತಂದೆಗೆ ಒಂದು ಬೇಕರಿ ತೆಕ್ಕೊಟ್ಟ. ಸ್ವಲ್ಪ ಇನ್ವೆಸ್ಟ್ ಮಾಡಿ ಈ ಅಂಗಡಿ ಯಡಿಯೂರಲ್ಲಿ ಸತ್ಯಸಾಯಿ ಸ್ಟೋರ್ ಅಂತ ಒಂದು ಅಂಗಡಿ ಇತ್ತು, ಆ ಅಂಗಡಿನ ಕೊಡಿಸ್ದ. ಅದನ್ನ ನಮ್ಮ ತಂದೆ ಅರ್ಧ ಬೇಕರಿ ಅರ್ಧ ಕ್ಯಾಂಟೀನ್ ಸ್ಟಾರ್ಟ್ ಮಾಡಿದ್ರು. ಜಯನಗರ್ ನ್ಯಾಷನಲ್ ಕಾಲೇಜ್ ಅಂತ. ಆ ಕಾಲೇಜಿನ ಆ ಕ್ಯಾಂಟೀನ್ ಹಿಸ್ಟ್ರಿನೇ ಇದೆ ನಿಮ್ಗೆ. ಏನದು? ಅದ್ರ ಏನಂದ್ರೆ ಅಲ್ಲಿ ಜನ ಜಾಸ್ತಿ ಓಡಾಡ್ತಾ ಇರ್ಲಿಲ್ಲ ಅವಾಗ. 72ನಲ್ಲಿ 7th ಬ್ಲಾಕ್ ಅಂದ್ರೆ ಯಡೂರ್ ಅಂದ್ರೆ ಜನ ಕಮ್ಮಿ, ಜನ ಕಮ್ಮಿ. ಅಲ್ಲಿ ನ್ಯಾಷನಲ್ ಕಾಲೇಜ್, ಆ ಕಾಲೇಜ್ ಒಳಗಡೆ ಒಂದ್ ಕ್ಯಾಂಟೀನ್ ಇತ್ತು. ಅವಾಗೆಲ್ಲ ಹೆಣ್ಮಕ್ಳು ಅವ್ರು ಇವರೆಲ್ಲ ಹೋಟ್ಲಿಗೆ ಬರೋದು ಬಹಳ ಕಮ್ಮಿ, ನಾಚಿಕೆ ಪಟ್ಕೊಳ್ಳೋರು. ಆ ಹುಡುಗರು ಕಾಲೇಜಲ್ಲಿರೋ ಅಲ್ಲಿ ಕಾಲೇಜ್ ಒಳಗಡೆ ಒಂದ್ ಕ್ಯಾಂಟೀನ್ ಇತ್ತಲ್ಲ, ಅಲ್ಲಿರೋರು ಹುಡುಗಿರೆಲ್ಲ ನಮ್ಮ ಇದಕ್ ಬರೋರು, ನಿಮ್ಮ ಹೋಟ್ಲಿಗೆ. ಅಲ್ಲಿ ಬಂದು ಎಲ್ಲ ಮಾಡಿ ಕಾಫಿ ತಿಂಡಿ ನಮ್ದು ಫೇಮಸ್ ಆಗೋಯ್ತು. ಹಂಗೆ ಇಂಪ್ರೂವ್ಮೆಂಟ್ ಆಗಿ ನಮ್ಮ ಹೋಟ್ಲಿಗೆ ಘಟಾನ್ ಗಟ್ಟಿಗಳು ಬರ್ತಾ ಇದ್ರು. ಯಾರ್ಯಾರಿಗೂ ಹೇಳಿ? ಶ್ರೀನಾಥ್ ಅಣ್ಣ, ಶ್ರೀನಾಥ್, ಪ್ರಣಯ ರಾಜ, ವಜ್ರಮಣಿ ಅವರು, ಚಂದ್ರಶೇಖರ್ ಅಂತ ಎಡಕಲ್ಗುಡ್ಡ ಅವರು, ಆಮೇಲೆ ಕಟ್ಟೆ ರಾಮಚಂದ್ರ ಅಂತ ನಾಟಕದವರು, ಕಟ್ಟೆ ರಾಮಚಂದ್ರ, ಆಮೇಲೆ ನಮ್ ಬಾಸ್ ಶಂಕರ್ನಾಗ್, ಎಲ್ಲರೂ ಏನ್ ಓದಿದ್ರು. ಆಮೇಲೆ ವಿಷ್ಣುವರ್ಧನ ಅದೇ ಕಾಲೇಜಲ್ಲೇ ಓದಿದ್ದು, ನ್ಯಾಷನಲ್ ಕಾಲೇಜ್. ಅವಾಗಿನ್ನ ಅವರು ನಾಗರಾವ್ ಇಂಟರ್ವ್ಯೂ ಎಲ್ಲ ಆಗಿತ್ತು. ಅವ್ರೇನ್ ಮಾಡೋರು, ಎಲ್ಲ ಬಂದು ಬೆಳಿಗ್ಗೆ ಕಾಫಿ ಕುಡ್ಕೊಂಡು ವಾಕಿಂಗ್ ಬರೋರು. ಜನ ಓಡಾಡ್ತಿರ್ಲಿಲ್ವಲ್ಲ, ವಾಕಿಂಗ್ ಬರೋರು. ವಾಕಿಂಗ್ ಮುಗಿಸ್ಕೊಂಡು ಹೋಗೋರು. ಅವರೆಲ್ಲ ಬಂದು ನಮ್ಮಲ್ಲಿ ಕಾಫಿ ಕುಡ್ಕೊಂಡು ಹೋಗೋರು. ಆತರ ಹೋಟೆಲ್ ಅದು ನಮ್ಮ. ಆ ಟೈಮಲ್ಲಿ ನಿಮ್ಗೆ ಎಷ್ಟು ವರ್ಷ ಇತ್ತು? ನಮ್ಗೆ ಲೆಕ್ಕ ಹಾಕೊಳ್ಳಿ, ನಾನು ಅವಾಗ 74 ನಂದು SLC. SLC 74. ಇದು ನಡೀತಾ ಇದ್ದಿದ್ದು 72ನಲ್ಲಿ ಅಂಗಡಿ ಮಾಡಿದ್ ನಾವು. ಅವಾಗ ಇವರು ವಿಷ್ಣುವರ್ಧನ್, ಶ್ರೀನಾಥ್, ವಿಷ್ಣುವರ್ಧನ್ ಹೆಸರು ಬಂದಿಲ್ಲ, ಹೆಸರೇ ಇದಿಲ್ಲ. ಕಾಲೇಜ್ ಓದ್ ಹುಡುಗರು ಅವರೆಲ್ಲ ಸ್ಟೂಡೆಂಟ್ಸ್ ಆಗಿದ್ರು. ಇವರೆಲ್ಲ ಆರ್ಟಿಸ್ಟ್ಗಳಾಗ್ಬಿಟ್ಟಿದ್ರು. ಯಾರು? ಶ್ರೀನಾಥ್, ವಜ್ರಮಣಿ,
ವಜ್ರಮುನಿ ಅವರೆಲ್ಲ ಚಂದ್ರಶೇಖರ್ ವಾಕಿಂಗ್ ಬರೋರು ಸಾಯಂಕಾಲ ಓ ವಿಷ್ಣುವರ್ಧನ್ಗಿಂತ ಸೀನಿಯರ್ ಇವ್ರು ಶ್ರೀನಾಥ್ ಅವರು. ಮತ್ತಿನ್ನೇನು ಸರ್, ಇವರು ಶಂಕರ್ನಾಗ ಆಗಿದ್ರ ಇಲ್ಲ ಶಂಕರ್ನಾಗ ಆಮೇಲೆ ನೆಕ್ಸ್ಟ್ ಬಂದಿದ್ದಲ್ವಾ. ಮೊದ್ಲೆಲ್ಲ ಇವರೇ ಹೀರೋ ಅಲ್ವಾ ಸರ್ ಶ್ರೀನಾಥ್ ಅಣ್ಣ. ಪ್ರಣಯ ರಾಜ ಎಷ್ಟು ವರ್ಷ ಎಷ್ಟು ಪಿಕ್ಚರ್ ಹೀರೋ ಅವರು. ವಜ್ರಮುನಿ ಅವರು ಮಾಮೂಲಿ ಅವ್ರು ಕನಕನಪಾಳ್ಯ ಅವರು ಬರೋರು. ನೀವು ಅವಾಗ ಸ್ಕೂಲಿಗೆ ಹೋಗ್ತಾ ಬರ್ತಾ ನೀವು ಅಲ್ಲಿಂದ NSVK ಸ್ಕೂಲ್ ಇತ್ತು, ಅಲ್ಲೇ ನಾವು ಓದ್ವಿ SLC ವರ್ಗು. ಆ ಮಾಸ್ಟರ್ ಎಲ್ಲ ಬರೋರು ನಮ್ಮದು. ಅಲ್ಲೆಲ್ಲ ಬರೋರು, ಭಟ್ರ ಮಗ ಅಂತೇಳಿ ಪಾಸ್ ಮಾಡೋರು ನಮ್ನ. ನಾವು ಕನ್ನಡ ಮೀಡಿಯಂ ತಿಳ್ಕೊಂಡ್ ಬಂದ್ರು. SLC ಡುಮ್ಕಿ ಹೊಡ್ಬಿಟ್ರು. 4 ಸಲ ಕಟ್ತೆ SLC. ಹೌದಾ? ಆಗ್ಲಿಲ್ಲ. ಅಲ್ಲಿವರೆಗೂ ಸುಮ್ನೆ ಇವ್ರು ಭಟ್ರು ಹೋಟ್ಲು ಮಾಡ್ಕೊಂಡ್ ಬಂದ್ಬಿಟ್ರು. ಹೌದು, SLC ನಲ್ಲಿ ಎಲ್ಲಿ ಮಾಡ್ತಾರೆ, ಬೋರ್ಡ್ ಎಕ್ಸಾಮ್. ಆಮೇಲೆ ಡುಮ್ಕಿ ಹೋದೆ, 3 ಸಲ ಕಟ್ತೆ, ಏನು ಆಗ್ಲಿಲ್ಲ. ಆಮೇಲೆ ಬೇಡ ಅಂತ ಬಿಟ್ಟು ಹೋಟ್ಲಲ್ಲೇ ನಾನು, ನಮ್ ತಂದೆ, ನಮ್ ತಾಯಿನೂ ಬರೋರು ಪಾಪ. ಅವರು ಬಂದು ಎಲ್ಲ, ನಾನು ನಮ್ ತಂದೆ ಮನೆಗೆ ಹೋಗೋರು T ಬ್ಲಾಕ್ ಜಯನಗರ. ನಾನು ಹೋಟೆಲ್ ಮಲಗ್ತಾ ಇದ್ದೆ. 5 ಗಂಟೆಗೆ ಎದ್ದೇಳ್ಬಿಟ್ಟು ಉದ್ದಿನಬೇಳೆ ನೆನೆ ಹಾಕ್ಬಿಟ್ಟು ಇದೆಲ್ಲ ಒಡೆಗೆ ಎಲ್ಲ ಹಾಕಿ ರುಬ್ಬಿ, ಚಟ್ನಿ ಎಲ್ಲ ರುಬ್ಬಿ 5:15 ನಮ್ ತಂದೆ ಬರೋರು. 5:15 ಹೋಟ್ಲ್ ಓಪನ್ ಮಾಡ್ತಾ ಇದ್ವಿ. ಕಾಫಿ ಟೀ ಅದು ಇದು. ಅವಾಗ ಕಮ್ಮಿ ವ್ಯಾಪಾರ ಎಲ್ಲ. ಒಂದು ನೋಡಿ ನಮ್ ತಂದೆ 100 ರೂಪಾಯಿ ನಾವು ದಿವ್ಸಕ್ಕೆ ನಮ್ದು ವ್ಯಾಪಾರ ಆಗೋದು. ಬೆಳಗಿಂದ ರಾತ್ರಿವರೆಗೂ ಮಾಡಿದ್ರೆ 100 ರೂಪಾಯಿ. 100 ರೂಪಾಯಿನಲ್ಲಿ ನಾವು ಎಷ್ಟು ಜನ ಇದ್ವಿ? 5 ಜನ ಅಣ್ಣ ತಮ್ಮಂದ್ರು. ನಮ್ಮ ಅಣ್ಣನ ಮಕ್ಕಳು 3 ಜನ. ಅಷ್ಟು ಜನನ ನಮ್ಮ ಅಪ್ಪ ಸಾಕ್ತಾ ಇದ್ದ. ಹೋಟ್ಲು ದುಡಿಮೆ ಅಂದಾನೆ. ಹೌದು. ನಮ್ಮ ಅಣ್ಣ ಅವನಿಗೆ ಬರೋದ್ ಸಂಬಳ ಕಮ್ಮಿ, ಅವನ್ ಮನೆ ಬಾಡಿಗೆ ಅದು ಇದು ಕಟ್ಕೊಂಡು ಅವನು ಹೋಗ್ತಾ ಇದ್ದ. ನಮ್ಮ ಅತ್ತಿಗೆ ಅಂತೂ ನಮ್ಗ್ ನೋಡಿ, ಎಲ್ಲರಿಗೂ 1 ತಾಯಿ ಆದ್ರೆ ನಮ್ಗೆ 2 ತಾಯಿ. ಜನ್ಮ ಕೊಟ್ಟ ತಾಯಿ ಒಬ್ಳು, ಸಾಕಿದ ತಾಯಿ ಒಬ್ಳು. ಸಾಕಿದ ತಾಯಿ ಅಣ್ಣ ನಮ್ ಸೋದ್ರ ಮಾವನ ಮಗಳೇ ನಮ್ಮ ಅಣ್ಣ ಮದುವೆ ಮಾಡ್ಕೊಂಡು, ಅವಳೇ ನಮ್ಮನ್ನೆಲ್ಲ ಇದುವರೆಗೂ ಇವತ್ತಿನವರೆಗೂ ಮೇಲ್ ತಂದವಳು ಅವಳೆ. ಚಡ್ಡಿ ಹಾಕೊಂಡ್ ಬಂದವ್ರನ್ನ ಪ್ಯಾಂಟ್ ಹಾಕೊಂಡು ಇವಾಗ ದುಡಿಯಕ್ ತಂದ ಅವಳೆ. ಅವಳೇನಾದ್ರು ಒಂಚೂರು ಉಲ್ಟಾ ಆಗಿದ್ರೆ ನಾವು ಕೇರ ಪುಟ್ಬತ್ತೆ. ಅಲ್ಲ, ನಮ್ಮ ಅಣ್ಣನ್ಗೆ ಅವಳು ಉಲ್ಟಾ ಆಗ್ಬಿಟ್ಟಿದ್ರೆ ಅವ್ರನ್ನೆಲ್ಲ ಯಾಕೆ ಸಾಕ್ತೆ ಏನು ಆತ ಅನ್ಬಿಟ್ಟಿದ್ರೆ ನಾವೆಲ್ಲ ಹೋಗೋದು? ಯೋಚನೆ ಮಾಡಿ. ಹೌದೌದು. ಅವಳೇನಾದ್ರು ಒಂಚೂರು ಉಲ್ಟಾ ಆಗಿದ್ರೆ ನಾವುಗಳು ಯಾರು ಇಲ್ಲ. ನಮ್ಮನ್ನು ಓದಿಸ್ಲು ಮಾಡಲು, ನಮ್ಮನ್ನು ನೋಡ್ಕೊಂಡು, ನಮ್ ಗಲಾಟೆಗಳು, ನಾವು ಇದಕ್ಕೆಲ್ಲ ಪಾಪ ಅವಳು ನೋಡು. ಆಮೇಲೆ ಹಂಗೆ ಹೋಟ್ಲು ನಡ್ಸ್ಕೊಂಡು ಹೋಗ್ತೇನೆ. ನಮ್ಮ ತಾಯಿಯವರು, ನಮ್ಮ ತಂದೆ. ಆಮೇಲೆ ನಾಟಕಕ್ಕೆ ಹೊಟ್ಟೋದೆ ನಾನು. ಸಮುದಾಯ ಅಂತ ಒಂದು ಟ್ರೂಪ್ಗೆ. ಸಮುದಾಯ ಅಂತ ನಾಟಕ. ಹವ್ಯಾಸಿ ಕಲಾವಿದರು ನಾವೆಲ್ಲ, ನಾಟಕದ ಹುಚ್ಚು. ಆಮೇಲೆ ಇವರು ಡ್ರಾಮಾ ಪ್ರಾಕ್ಟೀಸ್ ಮಾಡೋರು. ಯಾರು CR ಸಿಂಹ, ಲೋಕೇಶ್ ಅಣ್ಣ, ಇವರೆಲ್ಲ ಸಾಯಂಕಾಲ ಹೊತ್ತು ರಿಹರ್ಸಲ್ ಮಾಡೋದು ನ್ಯಾಷನಲ್ ಕಾಲೇಜಲ್ಲಿ. ಅಲ್ಲಿ ಕಾಫಿ ಟೀ ತಗೊಂಡು ಹೋಗ್ತಾ ಇದ್ದೆ ನಾನು ನಮ್ ಕ್ಯಾಂಟೀನ್ ಇಂದ. ಅಲ್ಲಿ ರಿಹರ್ಸಲ್ ಆದಾಗ ಒಂದ್ಸಲ ಬ್ರೇಕ್ ಕೊಡೋರು. BB ಬೇಕರಿಯಿಂದ ಬಂದು ಕಾಫಿ ಟೀ ತಗೊಂಡೋಗಿ ಅಲ್ಲಿ ನಾಟಕ ನೋಡ್ಕೊಂಡು, ಅವ್ರು ರಿಹರ್ಸಲ್ ನೋಡ್ಕೊಂಡು ಕೂತ್ಕೊಳ್ಳೋದು. ಹಂಗೇ ನನಗೆ ನಾಟಕದ ಹುಚ್ಚು ಹೊಡಿತು. ಆಮೇಲೆ ಡ್ರಾಮಾ ಸಾಯಂಕಾಲ ಆದ್ರೆ ನಾನು ಕಲಾಕ್ಷೇತ್ರಕ್ಕೆ ಹೋಗ್ತಾ ಇದ್ದೆ. ಅವ್ರು ಅವಕಾಶ ಕೊಟ್ರ ನಿಮಗೆ? ಯಾರು ಅದಲ್ಲಿ? ಈ ಸಮುದಾಯ ಅಂತ ನಾಟಕದ ಇದಕ್ಕೆ ಹೋದೆ ನಾನು. ಅಲ್ಲಿ CGK ಹೌದೌದು. ಫಸ್ಟ್ ಯಾರು ನಿಮ್ಗೆ ಕರೆದ, ಏನಾದ್ರು ಕೇಳಿ ಕರೆದ್ರ? ಸಮುದಾಯ ಅಲ್ಲಿಗೆ ಹೋದೆ. ಪ್ರಸನ್ನ ಅಂತ ಒಬ್ರು ಇದ್ರು, CGK ಅಂತ. ಶಶಿಧರಡಪ್ಪ ಅಂತ ದೊಡ್ಡ ಆರ್ಟ್ ಡೈರೆಕ್ಟರ್ ಇವಾಗ. ಅವರೆಲ್ಲ ಸಮುದಾಯ ಸೇರ್ಕೊಂಡ್ವಿ. ಅವರು ನಿಮ್ಮ ಆಸಕ್ತಿ ನೋಡಿ ಕರ್ಕಂದ್ರ ಅಥವಾ ಹೆಂಗೆ? ಇಲ್ಲ, ನಾವು ನಾಟಕ ಹುಡುಗರು, ನಾವು ಪಾಠ ಮಾಡ್ತೀವಿ. ಸಣ್ಣ ಗುಂಪು ಕಲಾವಿದರಂತ. ಇವಾಗ ಸಿನಿಮಾದಲ್ಲಿ ಹೆಂಗೆ ಜೂನಿಯರ್ ಆರ್ಟಿಸ್ಟ್ ಇರ್ತಾರೆ, ನಾವು ನಾಟಕದಲ್ಲಿ ಗುಂಪು ಬೇಕಲ್ಲ, ಅವ್ರನ್ನೆಲ್ಲ ನಾವು ಅವ್ರ ಜೊತೆ ಸೇರ್ಕೊತಾ ಇದ್ವಿ. ಹೌದು. ಗೆಲೀಲಿಯೋ, ಗೊತ್ತ ಹೋಗ್ಬಡಿದಾರೆ, ಕತ್ತಲೆದಾರಿ ದೂರ ಎಲ್ಲ ನಾಟಕ ಮಾಡ್ತೀವಿ ನಾವು. ಸಂಸ್ಕಾರ. ನಾಟಕದಲ್ಲಿ ಮೇಜರ್ ಡೈಲಾಗ್ ಇರೋ ಪಾತ್ರ ಏನಾದ್ರು ಸಿಕ್ಕ? ಕಡಿಮೆ. ಗುಂಪಲ್ಲೇ ಮಾಡಿದ್ರಿ? ಗುಂಪೆ ಕಲರ್. ಮೇಜರ್ ಪಾರ್ಟ್ ನಮ್ಗೆ ಯಾವ್ದು ಸಿಕ್ಕಿಲ್ಲ. ಹಂಗೆ ಮಾಡ್ಕೊಂಡು 83 ಇವರು ಬಂದ್ರಲ್ಲ ಬಾಂಬೆಯಿಂದ, ಅಣ್ಣ ತಮ್ಮ ಇಬ್ರು ಈ ಕಡೆ ಬಂದ್ರು.
ಯಾರು? ಶಂಕರ್ ನಾಗು, ಅನಂತ್ ನಾಗ್ ಅವರು. ಅವ್ರು ಬಾಂಬೆಯಿಂದ ಬೆಂಗಳೂರಿಗೆ ಹೌದು, ಶಿಫ್ಟ್ ಆದ್ರು. ಸಂಕೇತ್ ಅಂತ ಹಾ, ಅವರೊಂದು ನಾಟಕದ ಸಂಸ್ಥೆ ಮಾಡಿದ್ರು. ಹಾ, ಸಂಕೇತ್. ಹಾ, ಹಾ, ಅವರು ಮಾಡೋರು. ಹಾ, ನಾವು ಸಮುದಾಯ ನಮ್ದು ಹಾ, ಸಂಕೇತೆಲ್ಲ ಮಾಡ್ಕೊಂಡೋಗಿ ಕೊನೆಗೆ ಅವರು 83ನೇ ಇಸ್ವಿನಲ್ಲಿ, ಹಾ. ಅದೇ ಗೊತ್ತಲ್ಲ ನೀವು, ಮಾಲ್ಗುಡಿ. ಮಾಲ್ಗುಡಿ. ಹ್ಮ್. ಹಾ, ಅದ್ರ ಕತೆ ಎಲ್ಲ ಹೇಳಿದ್ದೀನಿ ನಾನು ಇಲ್ಲಿ. ಇಲ್ಲ ಪರವಾಗಿಲ್ಲ, ಹೇಳಿ ಇವಾಗ. ಮಾಲ್ಗುಡಿ ಮಾಡಿದ್ವಿ. ಮಾಲ್ಗುಡಿ ಅಂದ್ರೆ ಮಾಲ್ಗುಡಿಯಲ್ಲಿ ಏನ್ ಮಾಡಿ? ಮಾಲ್ಗುಡಿ ಡೇಸ್ ಅಂತ ಸೀರಿಯಲ್ ಹಾ, ದೂರದರ್ಶನ್ಗೆ, ಹ್ಮ್, 86ನೇ ಇಸ್ವಿ ಹಾ, ಫಸ್ಟ್ ದೂರದರ್ಶನ್ಗೆ ಶಂಕರ್ನಾಗೆ ಮಾಡಿದ್ವಿ. ಹ್ಮ್, ಆರ್ ಕೆ ನಾರಾಯಣ್ದು ಸಣ್ಣ ಕಥೆಗಳು, ಹಾ, 52 ಎಪಿಸೋಡು. ಹಾ, ಆವಾಗ ಟಿ ಎಸ್ ನರಸಿಂಹನ್ ಅಂತ ಪ್ರೊಡ್ಯೂಸರು. ಹಾ, ಆಮೇಲೆ ನಾವು 3 ಜನ, ಹ್ಮ್, ಡ್ರೈವರ್ಗಳು. ಹಾ, ಹ್ಮ್, 2 ಕಾರು, ಹಾ, ನಂದೊಂದು ವ್ಯಾನು. ಹಾ, ಆ ವ್ಯಾನ್ ಎಲ್ಲ ತಗೊಂಡು ನಾವು ಆಗುಂಬೆಗೆ ಹೋದ್ವಿ. ಹಾ. ಆಗುಂಬೆನಲ್ಲಿ 2 ವರ್ಷ ಇದ್ವಿ. 2 ವರ್ಷ? ಹೌದು, ಹಾ, 2 ವರ್ಷ ಅಂದ್ರೆ ಒಟ್ಟಿಗೆ ಇರ್ಲಿಲ್ಲ. ಹ್ಮ್, 1 ತಿಂಗಳು ಶೂಟಿಂಗ್ ಶೆಡ್ಯೂಲ್. ಮಾಡೋದು, 1 ಶೆಡ್ಯೂಲ್ 1 ತಿಂಗಳು ಮಾಡ್ಕೊಂಡ್ ಬರೋದು. ಹಾ, 1 ತಿಂಗಳಾದ್ಮೇಲೆ ಒಂದು 20 ದಿವಸ ಗ್ಯಾಪ್ ಕೊಡೋರು. ಮತ್ತೆ ಬೆಂಗಳೂರು ಬರ್ತಾ ಇದ್ವಿ. ಅವ್ರು ಎಡಿಟಿಂಗ್ ಡಬ್ಬಿಂಗ್ ಎಲ್ಲ ಮಾಡ್ಕೊಳ್ಳೋರು. ಹಾ, ಮತ್ತೆ ಹೋಗ್ತಾ ಇದ್ವಿ. ಹಾ, ಮತ್ತೆ ಹೋದಾಗ ಮತ್ತೆ ಶೂಟಿಂಗ್. ಹಾ, ಅದೇ ತರ 2 ವರ್ಷ ಮಾಡಿದ್ವಿ. ಹ್ಮ್, ಅವಾಗೆಲ್ಲ ಹುಡುಗ ಬುದ್ಧಿ ಅಲ್ವಾ, ಹ್ಮ್, ರಾತ್ರಿ 2 ಗಂಟೆವರೆಗೆ ಶೂಟಿಂಗ್ ಮಾಡೋರು, ಹ್ಮ್, ಕೆಲಸ ಮಾಡ್ತಾ ಇದ್ವಿ. ಹ್ಮ್. ನೀವು ಎಷ್ಟನೇ ವಯಸ್ಸಿಗೆ ಡ್ರೈವರ್ ಆಗಿ? ನಂದು ಲೈಸೆನ್ಸು 79, ಹ್ಮ್, 79. 79. ನೀವು ಡ್ರೈವರ್ ಆದ್ಮೇಲೆ ನೀವು ಚಿತ್ರರಂಗಕ್ಕೆ 79. ಸೇವೆ ಮಾಡಿದ್ರಾ ಅಥವಾ ಬೇರೆ ಹೊರಗಡೆಗೆ ಕೆಲಸ ಮಾಡಿದ್ರ? ಇಲ್ಲ, ಹಾ. 79 ಲೈಸೆನ್ಸು. ಹಾ, ಆಮೇಲೆ ಗಾಡಿ ತೊಗೊಳಕ್ ದುಡ್ಡು ಬೇಕಲ್ಲ, ಹಾ. ಎಲ್ಲೆಲ್ಲ ಹೆಲ್ಪ್ ಮಾಡಿದ್ರು, ಅದೆಲ್ಲ ಹೇಳಿದ್ದೀನಿ. ಯಾರ್ಯಾರು ಹೆಲ್ಪ್ ಮಾಡಿದ್ರು? ನಮ್ಮ ಸಿನಿಮಾದವ್ರೆ. ಹಾ, ಸರಿ, ಆಮೇಲೆ ಅದೇ ಎಸ್ ಜಿ ಸೋಮಶೇಖರ್ ಅಂತ, ಹಾ, ದತ್ತಣ್ಣ ಇದಾರಲ್ಲ, ಹಾ, ಡೀಸೆಲ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಆಗಿದ್ರು ಹಾ, ಅವರು, ಹಾ, ಜಿ ಕೆ ಗೋವಿಂದರಾವ್ ಅಂತ, ಹಾ, ಅವರೆಲ್ಲ ಹೇಳಿ ನಮಗೆ, ಶಂಕರ್ ನಾಗ್ ಅವ್ರಿಗೆಲ್ಲ ಹೇಳಿ ನಮ್ಗೆ ವ್ಯಾನ್ ಕೊಡ್ಸಿದ್ರು. ಹಾ. ಆ ವ್ಯಾನು 83ನೇ ಇಸ್ವಿ ಟೂರಿಸ್ಟ್ ಓಡಿಸ್ದೆ ನಾನು ಒಂದು ಸ್ವಲ್ಪ ದಿವಸ. ಟೂರಿಸ್ಟಿಗೆ ಓಡಿಸಿ? ಹೌದು. ಗಾಡಿ. ಹಾ, ಆಮೇಲೆ ನಾಟಕದವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಹ್ಮ್, ಡ್ರಾಮಾ ಎಲ್ಲ ಹೋಗೋದಲ್ಲ ಬೇರೆ ಬೇರೆ ಊರಿಗೆ, ಹಾ, ಹವ್ಯಾಸಿ ಕಲಾವಿದ, ನಮ್ಮ ವ್ಯಾನಲ್ಲೇ ಹೋಗ್ತಾ ಇದ್ವಿ. ಹಾ, ಆಮೇಲೆ 86ಕ್ಕೆ ಮಾಲ್ಗುಡಿ ಸ್ಟಾರ್ಟ್ ಆಯ್ತಲ್ಲ, ಹಾ, ಅವಾಗ ನಾರಾಯಣಪ್ಪ ಅಂತ ಯೂನಿಟ್ ಡ್ರೈವರು, ಹ್ಮ್, ಪಾಪ ಅವನು ಕರ್ಕೊಂಬಂದು ಸೇರಿಸ್ತಾ ಇಲ್ಲಿ, ಹ್ಮ್, ನೀವೆಲ್ಲ ಬಂದು ಹೋಗು ಅಂತ. ನಾವು 3 ಜನ, ದಾಸ್, ಹ್ಮ್, ಏಳುಮಲೆ, ಹ್ಮ್, ನಾನು, ಹ್ಮ್, 3 ಜನ ಡ್ರೈವರ್, ಹಾ, ಹಳುಬ್ರು. ಹಾ, ಹಾ, 3 ಜನ ಅಲ್ಲಿ ಶೂಟಿಂಗ್ಗೆ. ಹಾ, ದಾಸ್ ಅನ್ನೋದು ಅಂಬಾಸಡರ್, ಹಾ, ಏಳುಮಲೆನೂ ಅಂಬಾಸಡ್ರೆ. ಹಾ, ಪಾಪ ಮೊನ್ನೆ ತೀರ್ಕೊಂಡ ಅವನು, ಹಾ. ಒಂದು 5 ತಿಂಗಳಾಯ್ತು. ಹೌದಾ? ಇವಾಗ ನಾವಿಬ್ರು ಉಳ್ಕೊಂಡಿದ್ವಿ. ಹಾ. ನೀವ್ ಯಾವ ಗಾಡಿ ಓಡಿಸ್ತಾ ಇದ್ರಿ? ವ್ಯಾನು ಸ್ಟ್ಯಾಂಡರ್ಡ್ 20 ಅಂತ ಅವಾಗ ವ್ಯಾನ್ ಇತ್ತು. ವ್ಯಾನ್. ಆ ವ್ಯಾನ್ ಹಾ. ಅವಾಗ ಈ ಟಿ ಗಿಟಿ ಎಲ್ಲ ಇರ್ಲಿಲ್ಲ. ಹಾ, ಮೆಟಾಡೋರು ಪ್ಲಸ್ ಸ್ಟ್ಯಾಂಡರ್ಡ್ 20 ಎರಡೇ ವ್ಯಾನ್ ಇದ್ದಿದ್ದು. ಹಾ. ಅವಾಗ ಅವ್ರ ಜೊತೆ ಇದ್ವಿ. ಅವ್ರ ಪಿಕ್ಚರ್ಗೆಲ್ಲ ನಾವೇ ವ್ಯಾನ್ ಓಡಿಸ್ತಾ ಇದ್ವಿ. ಒಂದೇ ವ್ಯಾನು, A to Z ನಮ್ದೇ ಕೆಲಸ. ಡೀಸೆಲ್ ಗಾಡಿ ನಮ್ದು. ಪೆಟ್ರೋಲ್ ಗಾಡಿನ ಜಾಸ್ತಿ ಪ್ರೊಡ್ಯೂಸರ್ ಉಪಯೋಗಿಸ್ತಾ ಇರ್ಲಿಲ್ಲ. ಡೀಸೆಲ್ ತುಂಬಿಸು ಓಡಿಸ್ತಾ. ಅವಾಗೆಲ್ಲ ನಿಮ್ಗೆ ₹1 ₹2 ಲೀಟರ್ ಡೀಸೆಲ್. ₹1 ಲೀಟರ್ ಇತ್ತು ಡೀಸೆಲ್. ಎರಡೂವರೆ ₹2 ಲೀಟರ್. ಎಷ್ಟು? 79 80ನೇ ಇಸ್ವಿ. 83 ಅಲ್ಲಿ. ಆಮೇಲೆ ಜಾಸ್ತಿ ಆಯ್ತು. ಆಮೇಲೆ ಅದೇ ಮಾಲ್ಗುಡಿ. ಮಾಲ್ಗುಡಿಗೆ ನೀವು ಸಿನಿಮಾಗೆ ಎಂಟ್ರಿ. ಸಿನಿಮಾಕ್ಕೆ ಎಂಟ್ರಿ ಮಾಲ್ಗುಡಿಯಿಂದಾನೇ ಡ್ರೈವರ್ ಆಗಿ ಯೂನಿಯನ್ಗೆ ರಿಜಿಸ್ಟರ್ ಮಾಡಿದ್ರೆ. ಯೂನಿಯನ್ಗೆ ಅವಾಗ ತಾನೇ ಸಂಘ ಕಟ್ತಾ ಇದ್ರು. ಯಾವ್ದು? ಡ್ರೈವರ್ದು. ಏನ್ ಹೆಸರದು? ಕರ್ನಾಟಕ ಚಲನಚಿತ್ರ ವಾಹನ ಚಾಲಕರ ಸಂಘ ಅಂತ. ವಾಹನ ಚಾಲಕರ ಸಂಘ. ಅದು ಚೆನ್ನೈಯಲ್ಲಿ ಇತ್ತದು. ನಾವ್ಯಾಕೆ ಮಾಡಬಾರ್ದು ಅಂತ ನಮ್ಮ BM ಕೃಷ್ಣಮೂರ್ತಿ ಅಂತ, ಮೀಸೆ ಕೃಷ್ಣ ಅಂತ, ಅವರು ಪಾಪ ಕರೋನಾ ತೀರ್ಕೊಂಡು, ಮಾಬಾಲ್ ಅಂತ, ಅವರೆಲ್ಲ ಮಾಬಾಲ್ ಅವರು, ಭೋಜಣ್ಣ ಅವರು, ಹಳಬರೆಲ್ಲ, ಮುನ್ಸ್ವಾಮಿ ಅಂತ ಒಬ್ರು, ಅವರೆಲ್ಲ ಸೇರ್ಕೊಂಡು ಹಂಗೆ ಸಂಘನ ಇಂಪ್ರೂವ್ ಮಾಡೋದು. ನಾವು 3 ಜನ ಶಂಕರ್ನಾಗಿಂದ ಲೆಟರ್ ತಗೊಂಡು, ಸರ್ ನಮಗೂ ಯೂನಿಯನ್ಗೆ ಸೇರ್ಸಕ್ಕೆ ನೀವು ಇಂಪ್ಲೂಯೆನ್ಸ್ ಲೆಟರ್ ಕೊಡಿ ಅಂತ. ಸಿಕ್ಕಂತ ಅವರು ಲೆಟರ್ ಪ್ಯಾಡಲ್ಲಿ ನಮ್ಮ 3 ಜನರದ್ದು ಬರ್ಕೊಟ್ರು. ಇವ್ರು ನಮ್ಮ ಹತ್ರ ಕೆಲಸ ಮಾಡಿದವರು, ಇವ್ರಿಗೆ ನೀವು ಕಾರ್ಡ್ ಕೊಡಬೇಕು,
ಹಾಗೆ ಹೀಗೆ ಅಂತ. ಈಗ ಯೂನಿಯನ್ಗೆ ರಿಜಿಸ್ಟರ್ ಆಗ್ಬೇಕಂದ್ರೆ ನೀವು ಅಲ್ಲಿ ಯಾವ್ದಾರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿ ಹೌದೌದೌದು. ಅಂದ್ರೆ ಅವರು ರಿಜಿಸ್ಟರ್ ಮಾಡ್ಕೊಂತಾರೆ. ಮೆಂಬರ್ ಅವಾಗೆಲ್ಲ ಹೊಸ್ತಲ್ವಾ, ಮೆಂಬರ್ಗಳು ಮಾಡಿಸ್ಕೊಂಡ್ರು ನಮ್ನು. 550 ರೂಪಾಯಿ ಕಟ್ತಾ ಇದ್ವಿ ವರ್ಷಕ್ಕೆ. ಅಲ್ಲ, ಸಂಘ ಮೆಂಬರ್ಶಿಪ್ಗೆ 550 ಅವಾಗ ಕಟ್ಟಿದ್ವಿ ಅವಾಗ್ಲೇ. ಇವಾಗ ಎಷ್ಟು ಗೊತ್ತಾ ನಮ್ ಸಂಘಕ್ಕೆ? ಎಷ್ಟಿದೆ ಇವಾಗ? 3 ಲಕ್ಷ. 3 ಲಕ್ಷ ಕೊಡಕ್ಕೂ ರೆಡಿ ಇದಾರೆ. ನಿಮ್ಮ ಸಂಘಕ್ಕೆ ರಿಜಿಸ್ಟರ್ ಸೇರಕ್ಕೆ 3 ಲಕ್ಷ ಫೀಸ್ ಕೊಡಕ್ಕೆ ಹೌದು, ರೆಡಿ ಇದ್ರು ಆಗಲ್ಲ ಅಲ್ಲಿ. ಎಲ್ಲಿ ಮೆಂಬರ್ಶಿಪ್ ಇದ್ರ ತಾನೆ ಕೆಲಸ ಕೊಡ್ತೀವಿ. ಈ ತರ ರಿಟೈರ್ಡ್ ಆದ್ರೆ ಇದಾದ್ರೆ ಅವಾಗ ಮಾತ್ರ ನೀವು ತಗೊಂತೀರಿ. ಅವನ್ನ ಟೆಂಪ್ರವರಿ ಆಗಿ ಓಡಿಸ್ಬೇಕು. ಅವನ ಕ್ಯಾಟಗರಿ ನೋಡ್ಬೇಕು. ಅವನ್ ಇದೆಲ್ಲ ನೋಡಿದ್ಮೇಲೆ ಅವನಿಗೆ ಶಾಂಕ್ಷನ್. ಆ ಸಂಘದಿಂದಾನೇ ನೀವೆಲ್ಲ ನೋಡ್ತೀರಾ? ಹೌದು, ಮೆಂಬರ್ಶಿಪ್ ಕೊಡಕ್ಕೆ. ಇಲ್ಲಿ ಯಾರಾದ್ರೂ ರಿಟೈರ್ಡ್ ಆಗ್ಬೇಕು. ಇದೆಲ್ಲ ಕಾರ್ಡು. ಆಮೇಲೆ ಈ ಗಾಡಿಗಳು ಇಂಪ್ರೂವ್ಮೆಂಟ್ ಜಾಸ್ತಿ ಆದ್ರೆ, ಗಾಡಿ ಶಾರ್ಟೇಜ್ ಇದ್ರೆ ನೀವು ಅಪ್ಲಿಕೇಶನ್ ಕೊಟ್ಟಿರ್ತೀರಲ್ವಾ, ಅವ್ರನ್ನ ಕರೆಸ್ತೀವಿ. ಆವಾಗ ನೋಡಿ ಕಾರ್ಡನ್ನ ಅಪ್ಲೈ ಮಾಡಿ. ಅಲ್ಲ ಸರ್, ಈಗ ಮೆಂಬರ್ಶಿಪ್ಗೆ 3 ಲಕ್ಷ ಇದೆಯಾ? ಇವಾಗ 3 ಲಕ್ಷ. ಅದು ನಿಮ್ಮ ಸಂಘಕ್ಕೆ ಹೋಗುತ್ತಾ? ಹೌದು, ಸಂಘಕ್ಕೆ. ಅದರ ಉಪಯೋಗ ಯಾರಿಗೆ ಹೋಗುತ್ತೆ? ಉಪಯೋಗ ಅಂದ್ರೆ ಅವ್ರಿಗೆ ಬರುತ್ತೆ. ಯಾರಿಗೆ? ಮೆಂಬರ್ಸ್ ಸಂಘದಲ್ಲಿರೋ ಸದಸ್ಯರಿಗೆ. ನೋಡಿ, ಇವಾಗ ರಿಟೈರ್ಮೆಂಟ್ ನನ್ಗೆ 60 ವರ್ಷ ಆದ್ಮೇಲೆ ರಿಟೈರ್ಮೆಂಟ್ ಸಂಘದಿಂದಾನೇ ಕೊಡ್ತಾರೆ. ಇವಾಗ ನಮ್ಗೆ 5.5 ಲಕ್ಷ ಬರುತ್ತೆ. ರಿಟೈರ್ಮೆಂಟ್ ಆದವರಿಗೆ 5.5 ಲಕ್ಷ ಸಂಘದಿಂದ ಕೊಡ್ತಾರೆ. ಅದು ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಫಂಡ್ ಬೆಳೆದಂಗೆ. ಈ ಪ್ರೆಸೆಂಟ್ ರಿಟೈರ್ಡ್ ಆದ್ರೆ 5.5 ಲಕ್ಷ ಇದೆ. ನೆಕ್ಸ್ಟ್ ಫಂಡ್ ಜಾಸ್ತಿ ಆದ್ರೆ ಇನ್ನೊಂದು 1 ಲಕ್ಷ ಜಾಸ್ತಿ ಮಾಡ್ತಾರೆ. 5.5 ಇದ್ದಿದ್ದು 6 ಮಾಡ್ತಾರೆ. ಆತರ ನಾವೇನ್ ಮಾಡಿದೀವಿ, ಒಬ್ಬೊಬ್ರಿಗೆ ಒಂದ್ 10 ಲಕ್ಷ ಆದ್ರೂ ಸೇರ್ಕೋಬೇಕು. ಏನಾರು ಒಂದ್ ದಾರಿ ಆಗ್ಬೇಕಲ್ಲ. ಅವ್ರು ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ, ಸಾಹಸ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಸಂಘನ ಬೆಳೆಸಿದ್ದಾರೆ. ಕಾರ್ಮಿಕರ ಅನುಕೂಲಕ್ಕೋಸ್ಕರ. ಹೌದೌದು. ಗೌರ್ಮೆಂಟ್ ಅಲ್ಲಿಲ್ಲ ಅನ್ನೋದಕ್ಕೆ ನೀವೇ ಸಂಘದಿಂದಾನೇ ಸೌಲಭ್ಯಗಳು. ಸರ್ಕಾರದಿಂದ 10 ರೂಪಾಯಿ ನಮ್ಗೆ ಅನುಕೂಲ ಇಲ್ಲ. ಇದೆಲ್ಲ ನಿಮ್ಮ ಸಂಘದ ಸಂಘಟನೆಯಿಂದ ನಾವೇ ಮಾಡ್ಕೊಂಡಿರೋದು. ಆತರ ನಡೆದಿರೋದು. ಅದು ಸಂಘ ಕಟ್ಟಕ್ಕಂದ್ರೆ ಎಷ್ಟು ಸಾಹಸ ಬಿದ್ರು ಗೊತ್ತಾ ಸರ್? ರೌಡಿಸಮ್ ಎಲ್ಲ ಆಗಿತ್ತು. ಸಂಘ ಕಟ್ಟಬಾರ್ದು, ಕರ್ನಾಟಕದಲ್ಲಿ ಯೂನಿಯನ್ ಬೆಳಿಬಾರ್ದು, ಯಾಕೆ ಮೆಡ್ರಾಸ್ ಇದೆ ಅಲ್ಲೇ ಹೋಗ್ಬೇಕು, ಅಲ್ಲೇ ಮಾಡ್ಬೇಕು ಅಂತ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು, ದೊಡ್ಡ ದೊಡ್ಡ ಡೈರೆಕ್ಟರ್ಗಳೆಲ್ಲ. ಇಲ್ಲೇನು ಇಲ್ಲ ಅನುಕೂಲ. ಅವಾಗ ಚಾಮುಂಡೇಶ್ವರಿ ಸ್ಟುಡಿಯೋ ಒಂದೇ ಇದ್ದಿದ್ದು. ಅದೇ ಹಠಕ್ಕೇನೆ ನಮ್ ಶಂಕರ್ ನಾಗ್ ಅವರು ಸಂಕೇತ ಸ್ಟುಡಿಯೋ ಓಪನ್ ಮಾಡಿದ್ರು, ರೆಕಾರ್ಡಿಂಗ್ ಸ್ಟುಡಿಯೋ. ಗೊತ್ತಾ? ಅದನ್ನ ಲೋನ್ ತಗೊಂಡ್ ಪಾಪ ಮಾಡಿದ್ರು. ಆಮೇಲೆ ನೋಡಿ ಇದಾಗಿ ಯೂನಿಯನ್ ಒಂದೊಂದೇ ಬೆಳೀತು. ಕಾಸ್ಟ್ಯೂಮ್ ಯೂನಿಯನ್, ಪ್ರೊಡಕ್ಷನ್, ಮೇಕಪ್ ಒಂದೊಂದೇ ಜಾಸ್ತಿ ಆಗಿ ಟೋಟಲ್ ಫುಲ್ ಟೀಮ್ ನಮ್ಮಲ್ಲೇ ಇದೆ ಇವಾಗ. ಒಟ್ಟು ಶಂಕರ್ನಾಗ ಅಡಿಪಾಯ ಹಾಕೊಟ್ಟಂಗೆ. ಹೌದೌದು, ಅಣ್ಣ ತಮ್ಮ ಇಬ್ರೇ. ಹೋರಾಟಕ್ಕೆ ಅವರೇ ಕಾರಣ. ಸಿನಿಮಾ ಇಂಡಸ್ಟ್ರಿ ಉಳಿಯಕ್ಕೆ ಅವರೇ ಕಾರಣ. ಬೆಂಗಳೂರಲ್ಲಿ ನೆಲೆ ಊರದಿ, ಕರ್ನಾಟಕದಲ್ಲಿ